ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು PUC ಎಕ್ಸಾಮ್ ಪ್ರಿಪ್ರೇಷನ್ ಚಾನಲ್. ನೀವುಗಳು 2026ರಲ್ಲಿ ನಡೆಯುವ ಇತಿಹಾಸ ಎಕ್ಸಾಮನ್ನು ಪಾಸಾಗಲು ಈ ಕ್ವಶನ್ಗಳನ್ನು ನೋಡಿಕೊಳ್ಳಿ. ಈ ಕ್ವಶನ್ಗಳು ಅಲ್ಲಿ ಬರುವ 50% ಅಷ್ಟು ಬರುತ್ತವೆ. ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಜಾಯ್ನ್ ಆಗಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಪ್ರಾರಂಭ ಮಾಡೋಣ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ದ್ವಿತೀಯ PUC ಮಾದರಿ ಪ್ರಶ್ನೆ ಪತ್ರಿಕೆ 1 2025-26 ವಿಷಯ ಇತಿಹಾಸ. 1ನೇ ಕ್ವಶನ್. ಭಾಗ ಎ. 1ನೇ ಕ್ವಶನ್. ಪ್ರತಿಪಾದನೆ ಎ. ಸಿಂಧೂ ನಾಗರಿಕತೆಯು ಪ್ರಪಂಚದ ಪ್ರಾಚೀನ ನಾಗರಿಕತೆಗಳಲ್ಲಿ ಒಂದಾಗಿದೆ. ಕಾರಣ ಆರ್. ಇದು ಈಜಿಪ್ಟ್, ಮೆಸೊಪೊಟೇಮಿಯಾ ಮತ್ತು ಚೀನಾ ನಾಗರಿಕತೆಗಳ ಸಮಕಾಲೀನ ನಾಗರಿಕತೆ. ಎ ಸರಿಯಾಗಿದೆ, ಆರ್ ಸರಿಯಾಗಿದೆ, ಬಿ ಎ ಸರಿಯಾಗಿದೆ, ಸಿ ಕರೆಕ್ಟ್ ಆನ್ಸರ್ ಆಗಿರುತ್ತದೆ. ಹಾಗೆ 2ನೇ ಕ್ವಶನ್. ಶತವಾಹನರ ರಾಜಧಾನಿ ಪ್ರತಿಷ್ಠಾನ ಪ್ರಸ್ತುತ ಕಂಡುಬರುವ ರಾಜ್ಯ. ಕರೆಕ್ಟ್ ಆನ್ಸರ್ ಮಹಾರಾಷ್ಟ್ರ. ಇದನ್ನು ಈಗ ಆಧುನಿಕ ಪೈಥಾನ ಎಂದು ಸಹ ಕರೆಯುತ್ತಾರೆ. ಹಾಗೆಯೇ 3ನೇ ಕ್ವಶನ್ ಅನ್ನು ನೋಡೋಣ. ಎರಡನೇ ತರೈನ ಯುದ್ಧ ಇವರುಗಳ ನಡುವೆ ನಡೆಯಿತು. ಕರೆಕ್ಟ್ ಆನ್ಸರ್ ಸಿ ಮೊಹಮ್ಮದ್ ಘೋರಿ ಮತ್ತು ಜಯಚಂದ್ರ. 4ನೇ ಕ್ವಶನ್. ವಿಶಿಷ್ಟ ದ್ವೈತ ಸಿದ್ಧಾಂತದ ಪ್ರತಿಪಾದಕರು. ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ಶಂಕರಾಚಾರ್ಯರು, ಬಸವೇಶ್ವರರು. ಇವರ ನಾಲ್ಕು ಸಿದ್ಧಾಂತಗಳನ್ನು ಸಹ ನೋಡಿಕೊಳ್ಳಿ. ಪಿಕ್ಸ್ ಒಂದು ಕ್ವಶನ್ ಬರುತ್ತದೆ. ಹಾಗೆಯೇ 5ನೇ ಕ್ವಶನ್. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮೊದಲ ಅಧಿವೇಶನ ನಡೆದ ವರ್ಷ. 1885. ರೋಮನ್ ಅಂಕಿ 2. 6ನೇ ಕ್ವಶನ್. ಅಶ್ವಘೋಷ್ ರಚಿಸಿದ ಕೃತಿ ಡ್ಯಾಶ್. ಕರೆಕ್ಟ್ ಆನ್ಸರ್ ಬುದ್ಧ ಚರಿತ. 7ನೇ ಕ್ವಶನ್. ಎಲಿಫೆಂಟದ ಪುರಾತನ ಹೆಸರು ಡ್ಯಾಶ್. ಗೋರವಾಪುರಿ. ಡ್ಯಾಶ್ ನನ್ನು ಭಾರತದ ಗಣಿ ಎಂದು ಕರೆಯಲಾಗಿದೆ. ಅಮೀರ್ ಖುಸ್ರು. ಡ್ಯಾಶ್ ರವರು ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿಯಾಗಿದ್ದರು. ಕರೆಕ್ಟ್ ಆನ್ಸರ್ KC ರೆಡ್ಡಿ. ಹಾಗೆ 10ನೇ ಕ್ವಶನ್. ರಕ್ಷಿಸು ಕರ್ನಾಟಕ ದೇವಿ ಗೀತೆಯನ್ನು ರಚಿಸಿದವರು ಡ್ಯಾಶ್. ಶಾಂತಕವಿ. 11ನೇ ಕ್ವಶನ್. ರೋಮನ್ ಅಂಕಿ 3. ಎ ವೇಮಕ್ಯಾಡ್ ಪೈಸಸ್. ಬೌದ್ಧ ವಿದ್ವಾಂಸ. ಕರೆಕ್ಟ್ ಆನ್ಸರ್ 1ನೇದು ರಾಜ ತೋದರ್ಮಲ್ಲ. ಕರೆಕ್ಟ್ ಆನ್ಸರ್ ಕಂದಾಯ ಮಂತ್ರಿ. ಹಾಗೆ 2ನೇ ಇಬ್ರಾಹಿಂ ಆದಿಲ್ ಶಾ. ಜಗದ್ಗುರು ಬಾದ್ಶಾ. ಕರೆಕ್ಟ್ ಆನ್ಸರ್. ಗುರು ನಾನಕ್ ಸಿಖ್ ಧರ್ಮದ ಸ್ಥಾಪಕ. ಧರ್ಮಗಳ ಸ್ಥಾಪಕ ಸಹ ಒಂದು ಕ್ವಶನ್ ಕೇಳುತ್ತಾರೆ ಗ್ಯಾರಂಟಿಯಾಗಿ. ಇವೆಲ್ಲವನ್ನು ನೋಡಿಕೊಳ್ಳಿ. ಹಾಗೆ ಈ ಆಲೂರು ವೆಂಕಟರಾವ್. ಕರ್ನಾಟಕ ಗತವೈಭವ. ಹಾಗೆ 12ನೇ ಕ್ವಶನ್. ರೋಮನ್ ಅಂಕಿ 4. 12ನೇ ಕ್ವಶನ್. ಸಿಂಧೂ ನಾಗರಿಕತೆಯ ಹಡಗುಕಟ್ಟೆ ಎಲ್ಲಿ ಪತ್ತೆಯಾಗಿದೆ. ಲೋಥಾಲ್ ಎಂಬಲ್ಲಿ ಪತ್ತೆಯಾಗಿದೆ ಅಂತ ಆನ್ಸರ್ ಆಗಿರುತ್ತದೆ. ಹಾಗೆ 13ನೇ ಕ್ವಶನ್. ಅರ್ಥಶಾಸ್ತ್ರ ಬರೆದವರು ಯಾರು. ಎಲ್ಲರಿಗೂ ಗೊತ್ತಿದೆ ಕೌಟಿಲ್ಯನ ಅರ್ಥಶಾಸ್ತ್ರ ಎನ್ನುವರು ಅಥವಾ ಕೌಟಿಲ್ಯ. 14ನೇ ಕ್ವಶನ್. ಕಬೀರರು ರಚಿಸಿದ ಭಕ್ತಿಗೀತೆಗಳು ಯಾವ ಪ್ರಕಾರದಲ್ಲಿವೆ. ದೋಹಾ ಪ್ರಕಾರದಲ್ಲಿವೆ. ಹಾಗೆ 15ನೇ ಕ್ವಶನ್. ಡಚ್ ಈಸ್ಟ್ ಇಂಡಿಯಾ ಕಂಪನಿ ಯಾವ ವರ್ಷ ಸ್ಥಾಪನೆಯಾಯಿತು. 1602ರಲ್ಲಿ. ಹಾಗೆ 16ನೇ ಕ್ವಶನ್. ಸೋರಿಕೆ ಸಿದ್ಧಾಂತ ಪ್ರತಿಪಾದಿಸಿದವರು ಯಾರು. ದಾದಾಬಾಯಿ ನವರೋಜಿ ಅವರು. ಭಾಗ ಬಿ. ರೋಮನ್ ಅಂಕಿ 5. ಭಾರತದ 2 ಇತರ ಹೆಸರುಗಳನ್ನು ಹೆಸರಿಸಿ. ಯಾವುದಾದರೂ 2 ಬರೆಯಬಹುದು. ಹಿಂದೂಸ್ತಾನ್, ಭಾರತ, ಇಂಡಿಯಾ ಯಾವುದಾದರೂ 2 ಬರೆಯಬಹುದು. ಹಾಗೆ 18ನೇ ಕ್ವಶನ್. ಭಾರತದಲ್ಲಿ ಉದಯಿಸಿರುವ ಯಾವುದಾದರೂ 2 ಪ್ರಮುಖ ಧರ್ಮಗಳನ್ನು ಹೆಸರಿಸಿ. ಸಿಖ್ ಧರ್ಮ ಆಗಿರ್ಬೋದು, ಬೌದ್ಧ ಧರ್ಮ, ಹಿಂದೂ ಧರ್ಮ ಯಾವುದು. ಪ್ಯಾಲಿಯೋಲಿಥಿಕ್ ಪದದ ಅರ್ಥವೇನು. ಹಾಗೆ ಸಿಂಧೂ ನಾಗರಿಕತೆಯ ಶವ ಸಂಸ್ಕಾರ ಪದ್ಧತಿಗಳನ್ನು ತಿಳಿಸಿ. ಗೊಮ್ಮಟೇಶ್ವರ ವಿಗ್ರಹವನ್ನು ಪ್ರತಿಷ್ಠಾಪಿಸಿದವರು ಯಾರು ಮತ್ತು ಎಲ್ಲಿ. ಹಾಗೆ ತಾಜ್ ಮಹಲ್ ಕಟ್ಟಿಸಿದವರು ಯಾರು ಮತ್ತು ಅದು ಎಲ್ಲಿದೆ. 27ನೇ ಕ್ವಶನ್. ಕಪ್ಪು ಕೋಣೆ ದುರಂತ ಎಂದರೇನು. ಇವೆಲ್ಲವೂ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಬಿಟ್ಟಿರ್ತೇವೆ, ಅಲ್ಲಿ ಬಂದು ನೋಡ್ಕೊಳ್ಳಿ. ವಿಡಿಯೋ ಭಾಳ ದೊಡ್ಡದಾಗುತ್ತಂತೆ, ನಿಮಗೆ ಸಣ್ಣದಾಗಬೇಕು ಅಂತ ನಿಮಗೆ ಇಂಟ್ರೆಸ್ಟ್ ಬರಲ್ಲಂತೆ. ನಾವು ಹಾಗಾಗಿ ಟೆಲಿಗ್ರಾಮ್ದಲ್ಲಿ ಕೊಟ್ಟಿರ್ತೇವೆ, ಟೆಲಿಗ್ರಾಮ್ ಜಾಯ್ನ್ ಆಗಿ ಅಂತ ಹೇಳ್ತಾ
ಹಾಗೆ 5 ಅಂಕದವು ನೋಡೋಣ. 28ನೇದು ಸಹ 28, 29 ಸಹ 2 ಅಂಕದೇ ಆಗಿರುತ್ತದೆ. ಭಾಗ ಸಿ ರೋಮನ್ ಅಂಕಿ 6. 30ನೇ ಕ್ವಶನ್, ಚೋಳರ ಗ್ರಾಮಾಡಳಿತವನ್ನು ವಿವರಿಸಿ. 31ನೇ ಶಿವಾಜಿಯ ದಿಗ್ವಿಜಯಗಳನ್ನು ವಿವರಿಸಿ. 32ನೇ ಕ್ವಶನ್, ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವವನ್ನು ಚರ್ಚಿಸಿ. 33ನೇ ಕ್ವಶನ್, ರಾಷ್ಟ್ರೀಯತೆಯ ಉದಯಕ್ಕೆ ಕಾರಣಗಳ ಅಂಶಗಳು ಯಾವುವು? ಇದು ಸಹ ಇಂಪಾರ್ಟೆಂಟ್ ಆಗಿದೆ, ನೋಡ್ಕೊಳ್ಳಿ. ಹಾಗೆ ಭಾಗ ಡಿ. 34ನೇ ಕ್ವಶನ್, ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ವಿವರಿಸಿ. 35ನೇ ಕ್ವಶನ್, ಗುಪ್ತರ ಕಾಲವನ್ನು ಭಾರತದ ಇತಿಹಾಸದಲ್ಲಿ ಸುವರ್ಣಯುಗ ಎಂದು ಏಕೆ ಕರೆಯುತ್ತಾರೆ? ವಿವರಿಸಿ. ಇದು ಪ್ರಿಪರೇಟರಿ ಮತ್ತು ಎನ್ಯುವಲ್ಗೆ ಸಹ ಇಂಪಾರ್ಟೆಂಟ್ ಆಗಿರ್ತವೆ. ಹಾಗೆ 37ನೇ ಕ್ವಶನ್ ಸಹ ಇಂಪಾರ್ಟೆಂಟ್ ಆಗಿದೆ. ಸರ್ ಎಂ ವಿಶ್ವೇಶ್ವರಯ್ಯರ ಆಧುನಿಕ ಮೈಸೂರಿನ ನಿರ್ಮಾತೃ ಎಂದು ವಿಶ್ಲೇಷಿ. ಹಾಗೆ ಈ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ. ಇವು ಸಹ ನೋಡ್ಕೊಳ್ಳಿ, ಫಿಕ್ಸ್ ಆಗಿರುತ್ತೆ ಕ್ವಶನ್. ಹಾಗೆ ಭಾರತದ ನಕ್ಷೆ, ಅದರಲ್ಲಿ ಗುರುತಿಸಿಕೊಂಡು ಅದರ ಬಗ್ಗೆ ಬರೆಯುವುದನ್ನು ಸಹ ಕಲಿತುಕೊಳ್ಳಿ. ಹಾಗೆ ವಿಕಲಚೇತನರು ಸಹ ಇದೆ ನೋಡಿ. 10 ಅಂಕದಲ್ಲಿ ಇಂಪಾರ್ಟೆಂಟ್ ಅಂದರೆ ಗುಪ್ತರ ಕಾಲ ಒಂದು. 37ನೇ ಕ್ವಶನ್, ಸರ್ ಎಂ ವಿಶ್ವೇಶ್ವರಯ್ಯನ ಆಧುನಿಕ. ಹಾಗೆ 5 ಅಂಕ ಮತ್ತು 10 ಅಂಕ ಪ್ರಶ್ನೆಗಳು ಸಹ ನಾನು ಟೆಲಿಗ್ರಾಮ್ ಚಾನಲ್ನಲ್ಲಿ ಕೊಟ್ಟಿರುತ್ತೇನೆ, ಎಲ್ಲರೂ ಜಾಯ್ನ್ ಆಗಿ ಅಂತ ಹೇಳುತ್ತಾ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ.